ತಾಯಿಯ ಆಶೀರ್ವಾದ. ಕರ್ಣ ಮತ್ತು ಕುಂತಿ. ಕುರುಕ್ಷೇತ್ರ ಯುದ್ಧ ಆರಂಭವಾಗುವ ಮುನ್ನ ಕುಂತಿಯ ಮನಸ್ಸು ತುಂಬಾ ಕಳವಳಗೊಂಡಿತ್ತು. ಅವಳ ಮನಸ್ಸಿನಲ್ಲಿ ಒಂದು ದೊಡ್ಡ ರಹಸ್ಯವಿತ್ತು. ಅದೇನೆಂದರೆ ಮಹಾಯೋಧ ಕರ್ಣ ಅವಳ ಮೊದಲನೇ ಮಗ. ವಿವಾಹಕ್ಕೂ ಮುನ್ನ ಸೂರ್ಯದೇವನ ಆಶೀರ್ವಾದದಿಂದ ಹುಟ್ಟಿದ ಮಗುವನ್ನು ಸಮಾಜದ ಭಯದಿಂದ ಅವಳು ನದಿಯಲ್ಲಿ ಬಿಡಬೇಕಾಯಿತು. ಆ ಮಗನೇ ಇಂದು ಕೌರವರ ಪರವಾಗಿ ಯುದ್ಧಕ್ಕೆ ಸಜ್ಜಾಗಿದ್ದಾನೆ. ಯುದ್ಧದ ಮುನ್ನ ಒಂದು ಪ್ರಪಾತದಲ್ಲಿ ಕುಂತಿ ನದಿ ತೀರದ ಬಳಿ ಬಂದಳು. ಅಲ್ಲಿ ಕರ್ಣ ಸೂರ್ಯದೇವನಿಗೆ ಪ್ರಾರ್ಥನೆಯನ್ನ ಮಾಡುತ್ತಿದ್ದನು. ಕುಂತಿ ನಿಧಾನವಾಗಿ ಮುಂದೆ ಬಂದು ಮಗನೇ ಎಂದು ಕರೆದು ಅವಳು ತನ್ನ ತಾಯಿ ಎಂದು ಸತ್ಯವನ್ನು ತಿಳಿಸಿದಳು. ಅವಳ ಕಣ್ಣಿನಲ್ಲಿ ಪಶ್ಚಾತ್ತಾಪದ ಕಣ್ಣೀರು ತುಂಬಿತ್ತು. ನೀನು ಪಾಂಡವರ ಜೊತೆ ಸೇರಿ ನೀನು ಅವರ ಅಣ್ಣ, ನೀನು ಈ ಯುದ್ಧವನ್ನು ಬಿಡು ಎಂದು ಕುಂತಿ ಬೇಡಿಕೊಂಡಳು. ಆಗ ಕರ್ಣನ ಕಣ್ಣಿನಲ್ಲಿ ನೋವು ಮೂಡಿತು. ಅಮ್ಮ, ನೀನು ನನ್ನನ್ನು ಇಂದು ಮಾತ್ರ ನೆನಪಿಸಿಕೊಂಡೆಯಾ? ನಾನು ಜೀವನ ಪೂರ್ತಿ ಅವಮಾನವನ್ನು ಅನುಭವಿಸಿದ್ದೆ. ನನ್ನನ್ನು ಗೌರವಿಸಿದವನು ದುರ್ಯೋಧನ. ಅವನ ಸ್ನೇಹವನ್ನು ನಾನು ತ್ಯಜಿಸಲಾರೆ. ಆದರೆ ಕರ್ಣನ ಹೃದಯದಲ್ಲಿ ತಾಯಿಯ ಪ್ರೀತಿ ಉಕ್ಕಿತು. ಕರ್ಣನು ಹೇಳುತ್ತಾನೆ, ಅಮ್ಮ, ನಿನ್ನ ಮಾತನ್ನು ಸಂಪೂರ್ಣವಾಗಿ ಪಾಲಿಸಲು ಸಾಧ್ಯವಿಲ್ಲ. ಆದರೆ ಒಂದು ವಚನವನ್ನು ಕೊಡುತ್ತೇನೆ. ನಿನ್ನ 5 ಜನ ಪುತ್ರರಲ್ಲಿ 4 ಜನ ಬದುಕುಳಿಯುತ್ತಾರೆ. ನಾನು ಕೇವಲ ಅರ್ಜುನನೊಂದಿಗೆ ಮಾತ್ರ ಯುದ್ಧವನ್ನು ಮಾಡುತ್ತೇನೆ. ಕುಂತಿಯ ಕಣ್ಣೀರು ಹರಿಯಿತು. ನಂತರ ತನ್ನ ಮಗನಿಗೆ ಆಶೀರ್ವದಿಸಿದಳು. ಯುದ್ಧದಲ್ಲಿ ಕರ್ಣನು ತನ್ನ ವಚನವನ್ನು ಉಳಿಸಿಕೊಂಡು ವೀರಮರಣವನ್ನು ಹೊಂದಿದನು. ಆದರೆ ಇತಿಹಾಸದಲ್ಲಿ ಕರ್ಣನ ಹೆಸರು ಕೇವಲ ಯೋಧನಾಗಿ ಅಲ್ಲ, ವಚನ ಪಾಲಕ, ಹೃದಯವಂತ, ದಾನಶೂರ ಎಂದು ಅಮರವಾಗಿದ್ದಾನೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್.